ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಚೆನ್ನಾಗಿದ್ದೀರಾ ಅಂತ ಕೇಳೋ ಮಗನೇ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಾ? ಬಾಯಿಲೆ. ಸೊ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಪಾಪುನ ಬ್ಯಾಂಗ್ಳೂರಲ್ಲಿ ಇಲ್ಲೊಂದು ಪೆಟ್ ಸ್ಯಾಂಚುರಿ ಇದೆ, ಪ್ರಾಣಿ ಅಂತ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಪಾಪುನ, ಯಾಕಂದರೆ ಅಲ್ಲಿ ಪೆಟ್ ಅಂದರೆ ಮಕ್ಕಳಿಗೆ ಮುಟ್ಟಕ್ಕೆಲ್ಲ ಬಿಡ್ತಾರೆ. ಎಸ್ ಮಗನೇ. ಸೊ ಮಕ್ಳಿಗೆ ಮುಟ್ಟಕ್ಕೆಲ್ಲ ಬಿಡ್ತಾರೆ. ಸೊ ಇವನಿಗೇನು ಜಾಸ್ತಿ, ನೀನು ಮಾತಾಡ್ಬೇಕಾ? ಸೊ ಇವನಿಗೇನು ಆ್ಯನಿಮಲ್ಸೇ ಇಷ್ಟ ಆಗೋದು, ಅವನಿಗೆ ಇಷ್ಟ ಆಗೋವಂಥ ಆ್ಯನಿಮಲ್ಸೇ ಇದೆ ಅಲ್ಲಿ. ಸೊ ಅದನ್ನು ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಪೆಟ್ ಸ್ಯಾಂಚುರಿಲಿ ಏನೇನು ಮಾಡ್ತೀವಿ, ಹೇಗಿರುತ್ತೆ, ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ಬ್ಲಾಗಿಂಗ್ ಮಾಡ್ತೀನಿ. ಬಿಕಾಸ್ ಪಾಪುನ ಇಟ್ಕೊಂಡು ಬ್ಲಾಗಿಂಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಒಬ್ಬಳೇ ಇರೋದು, ಅಂದರೆ ನಾನು ಮತ್ತು ಅರ್ಜುನ್ ಕರ್ಕೊಂಡು ಹೋಗ್ತಿರೋದು. ಸೊ ಯಾರೋ ಒಬ್ಬರು ಆಲ್ ದ ಟೈಮ್ ಪಾಪು ಜೊತೆನೇ ಇರಬೇಕು. ಎಷ್ಟೆಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ಸೊ ಈಗ ನಾವು ಪೆಟ್ ಸ್ಯಾಂಚುರಿ ಹತ್ರ ಬಂದ್ವಿ. ನಾನು ಆಗ್ಲೇ ಹೇಳ್ದಾಗೆ ಇದ್ರ ಹೆಸರು ಪ್ರಾಣಿ ಪೆಟ್ ಸ್ಯಾಂಚುರಿ ಅಂತ. ಸೊ ಇದಕ್ಕೆ ವಾಕ್-ಇನ್ಸ್ ಅವೈಲಬಲ್ ಇರಲ್ಲ. ಸೊ ಮುಂಚೆನೆ ನಾವು ಬುಕ್ ಮಾಡ್ಕೊಬೇಕು. ಸ್ಲಾಟ್ಸ್ ಕೊಟ್ಟಿರ್ತಾರೆ, ದಿನದಲ್ಲಿ ಇಷ್ಟು ಸ್ಲಾಟ್ಸ್ ಅಂತ ಇರುತ್ತೆ. ನಮಗೆ ಯಾವ ಸ್ಲಾಟ್ಸ್ ಕಂಫರ್ಟಬಲ್ ಆಗಿರುತ್ತೋ ಆ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಕು. ಸೊ ಸ್ಲಾಟ್ಸ್ ಬುಕ್ಕಿಂಗಿಗೆ ಪೇಮೆಂಟ್ ಏನು ಬೇಕಾಗಲ್ಲ, ಜಸ್ಟ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿಗೆ ಬಂದಮೇಲೆ ಪೇಮೆಂಟ್ ಮಾಡ್ಬೋದು. ಲೈಕ್ ಇದು ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ, ಏನೇನು ಫೆಸಿಲಿಟೀಸ್ ಇದೆ, ಯಾವ ಥರ ಇದು ಅಂತ ಎಲ್ಲ ತೋರಿಸ್ತೀನಿ. ಸೊ ಇಲ್ಲಿ ಎಂಟರ್ ಆದ ತಕ್ಷಣ ನಮಗೆ ಒಳಗೆ ಹೋದ್ರೆ ಅಲ್ಲಿ ನಮಗೆ ಕೇಳ್ತಾರೆ ಯಾವ ಹೆಸರಲ್ಲಿ ಯಾವ ಸ್ಲಾಟ್ ಬುಕ್ ಮಾಡಿದೀರಾ ಅಂತ. ಒಂದ್ಸತಿ ಬುಕ್ಕಿಂಗ್ ಕನ್ಫರ್ಮೇಶನ್ ಆಗಿದೆ ಅಂತ ಅವ್ರ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ಆಗ ಪೇಮೆಂಟ್ ಮಾಡಿಸ್ಕೊಂತಾರೆ. ಸೊ ಪ್ರತಿ ಸತಿ ಲೈಕ್ ಇದು ಪೇಮೆಂಟ್ ಎಲ್ಲ ಆಗಿ ಸ್ಲಾಟ್ಸಿಗೆ ಎಂಟರ್ ಆದ ತಕ್ಷಣ ಒಂದು ರುಟೀನ್ ಫಾಲೋ ಮಾಡ್ತಾರೆ. ಫಸ್ಟ್ ಈ ತರ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಎಜುಕೇಶನಲ್ ಟೂರ್ ತರನೇ ಹಾಗೆ ಅಂತ ಹೇಳ್ಬೋದು ನಾವು. ಬಿಕಾಸ್ ಇಲ್ಲಿ ನಮಗೆ ಎಲ್ಲ ಸ್ಮಾಲ್ ಆನಿಮಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಈಗ ಯಾವ್ದಾದ್ರು ಒಂದು, ಈಗ ರ್ಯಾಬಿಟ್ ಇರ್ಬೋದು, ಮೌಸ್ ಇರ್ಬೋದು, ಹ್ಯಾಮ್ಸ್ಟರ್, ಈ ಥರ ಸ್ಮಾಲ್ ಆನಿಮಲ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಹೇಳ್ತಾರೆ. ಸೊ ಸ್ವಲ್ಪ ದೊಡ್ಡ ಮಕ್ಕಳು ಏನಾರು ಆದರೆ ಅವರಿಗೆ ಲೈಕ್ ಇನ್ನು ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ಎಜುಕೇಷ್ನಲ್ ಆಗೂ ಇರುತ್ತೆ, ಅವ್ರಿಗೆ ತುಂಬ ತಿಳ್ಕೊಳ್ಳೋಕ್ಕೂ ಇರುತ್ತೆ. ಆ್ಯಂಡ್ ಆಲ್ಸೋ ಎಲ್ಲ ಆದಮೇಲೆ ಈ ಥರ ನಮಗೆ ಮುಟ್ಟಕ್ಕೂ ಕೊಡ್ತಾರೆ, ಅವ್ರು ಹೇಳಿ ಕೂಡ ಕೊಡ್ತಾರೆ ಯಾವ ಥರ ಮುಟ್ಟಬೇಕು ಹೇಗೆ ಅಂತ. ನನ್ನ ಮಗ ಆ್ಯಕ್ಚುಲಿ ಇಲ್ಲಿಗೆ ಎಂಟರ್ ಆದ ತಕ್ಷಣ ಸ್ವಲ್ಪ ಹೆದರ್ಕೊಂಡ. ಬಿಕಾಸ್ ಅವನಿಗೆ ಈ ಥರ ಅನಿಮಲ್ಸ್ ಅವ್ನು ನೋಡಿಲ್ಲ, ತುಂಬ ಸ್ಮಾಲ್ ಅನಿಮಲ್ಸ್. ಅವನೇನಿದ್ರು ದೊಡ್ಡ ಅನಿಮಲ್ಸ್ ನೋಡಿದ್ದಾನೆ. ಬಟ್ ಈ ಥರ ಸಣ್ಣದಕ್ಕೂ ತುಂಬ ಹೆದರ್ಕೊಂಡ. ಅವ್ನು ಮುಟ್ಟು ಅಂದರೆ ಮುಟ್ತಿರ್ಲಿಲ್ಲ, ಹೋಗೋಣ ಅಂತಿದ್ದ. ನಾನು ಮುಟ್ತಿದ್ರು ಸ್ವಲ್ಪ ಹೆದರ್ಕೊತಾ ಇದ್ದ. ಬಟ್ ಓವರ್ ಆಲ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳು ಯಾರ್ಯಾರು ಇರ್ತಾರಲ್ವಾ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಫುಲ್ ಡೀಟೇಲ್ಸ್ ಹೇಳ್ತಾರೆ ಇಲ್ಲಿ. ಆಮೇಲೆ ಇಲ್ಲಿದು ಇನ್ನೊಂದು ಸ್ಪೆಷಾಲಿಟಿ ನನಗೆ ಇಷ್ಟ ಆಗಿದ್ದು ಅಂದರೆ ಅವರು ಎಷ್ಟೊಂದು ಆ್ಯನಿಮಲ್ಸ್ನ ರೆಸ್ಕ್ಯೂ ಮಾಡಿಬಿಟ್ಟು ಇಲ್ಲಿ ತಗೊಬಂದಿದ್ದಾರೆ. ಮೋಸ್ಟ್ಲಿ ಇಟ್ಸ್ ಆಲ್ ರೆಸ್ಕ್ಯೂಡ್ ಆ್ಯನಿಮಲ್ಸ್.
ಸೊ ರೆಸ್ಕ್ಯೂ ಮಾಡಿ ಈಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆ ಇದಕ್ಕೆ ಯಾವುದಾದ್ರೂ ಕ್ಯಾಟಗರಿ ಆಫ್ ಪ್ರಾಣಿ ಇರ್ಬೋದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಅಲ್ಲಿ ಅವರು ಟ್ರೈನ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. He wants to touch horse. ಹೆದ್ರಪಕ್ಕೆ ಓಕೆ ಓಕೆ ನೋ ನೋ ಸೊ ನಾನು ಆಗ್ಲೇ ಹೇಳ್ದಾಗೆ ಇದು ಒಂದು ರೂಟೀನ್ ತರ ಫಾಲೋ ಮಾಡ್ತಾರೆ. ಮತ್ತು ಪ್ರತಿ ಸತಿನೂ ನಾವು ಯಾವ್ಯಾವ ಆನಿಮಲ್ಸ್ ಹತ್ರ ಹೋಗ್ತೀವಿ ಆ ಆನಿಮಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ರೆಸ್ಕ್ಯೂ ಆಗಿದೆ, ಯಾವ್ಯಾವ ಅನಿಮಲ್ಸ್ ಯಾವ್ಯಾವ್ದಕ್ಕೆ ಟ್ರೈನ್ ಆಗಿದೆ, ಯಾವ್ಯಾವ್ದು ಪೀಪಲ್ ಫ್ರೆಂಡ್ಲಿ ಇದೆ, ಯಾವ್ದನ್ನ ಹೇಗೆ ಅಪ್ರೋಚ್ ಮಾಡಬೇಕು ಎಲ್ಲದು ಕೂಡ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಫಸ್ಟ್ ನಾನು ಹೇಳ್ದಾಗ ಎಂಟರ್ ಆದ ತಕ್ಷಣ ಸ್ಮಾಲ್ ಅನಿಮಲ್ಸ್ ಇರುತ್ತೆ, ಅದಾದ್ಮೇಲೆ ನಾನು ತೋರಿಸ್ದಾಗೆ ಬರ್ಡ್ಸ್ ಇರುತ್ತೆ, ನೆಕ್ಸ್ಟ್ ಹಾರ್ಸ್ ಹತ್ರ ಕರ್ಕೊಂಬರ್ತಾರೆ. ಇವರು 3 ಹಾರ್ಸ್ ಇಟ್ಟಿದ್ರು, 2 ಸಣ್ಣದು ಪೋನಿ, ಇನ್ನೊಂದು ದೊಡ್ಡದು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕೂಡ ಹೇಳಿದ್ರು ಇವೆರಡು ಸಣ್ಣ ಹಾರ್ಸ್ ಎರಡು ಕೂಡ ಪೀಪಲ್ ಫ್ರೆಂಡ್ಲಿ ಆಗಿದೆ. ಸೊ ಯು ಕ್ಯಾನ್ ಅಪ್ರೋಚ್ ದೇಮ್, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಕೂಡ, ಲೈಕ್ ಮುಂದೆಯಿಂದ ಹೋಗಬೇಡಿ, ಸೈಡಿಂದ ಹೋಗಿ, ಯಾವ ಆಂಗಲ್ ಅಲ್ಲಿ ಅವ್ರಿಗೆ ಡೇಂಜರ್ ಅನ್ಸಲ್ಲ, ಈ ತರ ತುಂಬಾ ಮೈನ್ಯೂಟ್ ಡೀಟೇಲ್ಸ್ನ ಕೂಡ ಹೇಳ್ತಾರೆ. ಅಂಡ್ ಆಲ್ಸೋ ಆ ಕಡೆ ದೊಡ್ಡ ಹಾರ್ಸ್ ಕಾಣಿಸ್ತಿದೆಯಲ್ಲ ಅದನ್ನ ಅವ್ರು ಹೇಳಿದ್ರು, ಇನ್ನ ಅಷ್ಟು ಪೀಪಲ್ ಫ್ರೆಂಡ್ಲಿ ಆಗಿಲ್ಲ, ಲೈಕ್ ಯಾರ್ದಾದ್ರೂ ಒಬ್ರು ಲೈಕ್ ಅವ್ರು ಇರ್ಬೇಕಾದ್ರೆ ಫೀಡ್ ಮಾಡ್ಬೋದು, ಆ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನನ್ನ ಮಗಂಗೆ ಈ ತರ ಹಾರ್ಸ್ ಈ ತರ ಎಲ್ಲ ಬಂದಾಗ ಸ್ವಲ್ಪ ಅವನು ಕಂಫರ್ಟೇಬಲ್ ಆಗ್ಬಿಟ್ಟ, ಬಿಕಾಸ್ ಅವ್ನು ಹಾರ್ಸ್ನ ನೋಡ್ತಾ ಇರ್ತಾನೆ, ಆಮೇಲೆ ಅವನಿಗೆ ಹಾರ್ಸ್ಗೆ ಫೀಡ್ ಮಾಡೋದು ಎಲ್ಲ ಇಷ್ಟ ಆಯ್ತು. ಈಗ ಸ್ವಲ್ಪ ಕಂಫರ್ಟೇಬಲ್ ಆಗ್ತಾ ಇದ್ದ ಅವನು. ಸೊ ಒಂದಾದ್ಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ದೆನ್ ಅದನ್ನ ಮುಟ್ಟಕ್ಕೂ ಕೂಡ ಕೊಡ್ತಾರೆ. ಹಾರ್ಸ್ಗೆ ಲೈಕ್ ಹಾರ್ಸು ಮತ್ತೆ ಕೌ, ಗೋಟ್, ಶೀಪ್ ಇಂಥದಕ್ಕೆಲ್ಲ ನಾವು ಫೀಡ್ ಮಾಡ್ಬೋದಿತ್ತು. ಕೆಲವ್ದು ಈ ತರ ಟಾರ್ಟಾಯ್ಸ್, ಟರ್ಟಲ್ ಇಂಥದನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಮಗೆ ಮುಟ್ಟಕ್ಕೆ ಹೇಳ್ತಾ ಇದ್ರು. ಶೆಲ್ಸ್ ಹೇಗಿರುತ್ತೆ, ಯಾವ ತರ ಡಿಫ್ರೆನ್ಸ್, ಆ ತರ ಎಲ್ಲ ತುಂಬಾ ಮೈನ್ಯೂಟ್ ಡೀಟೇಲ್ಸ್ ನ ಕೂಡ ನಮಗೆ ಯೂಶಲಿ ಇಲ್ಲ ಅಂದ್ರೆ ಇವೆಲ್ಲ ಗೊತ್ತಿರಲ್ಲ, ಬಿಕಾಸ್ ನಾವು ಎವ್ರಿ ಡೇ ನೋಡೋ ಅಂತದ್ದೇ ಈ ಆನಿಮಲ್ಸ್. ಟಾರ್ಟಾಯ್ಸ್ ಇರ್ಬೋದು, ಟರ್ಟಲ್ಸ್ ಇರ್ಬೋದು, ಹಾರ್ಸ್ ಇರ್ಬೋದು, ಇದೆಲ್ಲ ಎವ್ರಿ ಡೇ ನೋಡೋ ಅಂತ ಅನಿಮಲ್ಸ್. ಬಟ್ ನಾವು ಆಕ್ಚುಲಿ ಅದನ್ನ ಅಷ್ಟು ತಿಳ್ಕೊಳಕ್ ಹೋಗಲ್ಲ. ಬಟ್ ಇಲ್ಲಿ ನಮಗೆ ಹೋದಾಗ ಪೂರ್ತಿ ಡೀಟೇಲ್ಸ್ ಹೇಳ್ಕೊಡ್ತಾರೆ. ಸೊ ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಬೇರೆ ಬೇರೆ ಆನಿಮಲ್ಸ್ ಎಲ್ಲ ಇತ್ತು, ಡಕ್ಸ್ ಇತ್ತು, ರ್ಯಾಬಿಟ್ಸ್ ಇತ್ತು, ಆಮೇಲೆ ಇನ್ನ ಕೆಲವು ಬರ್ಡ್ಸ್ ಇತ್ತು. ಇನ್ನೆಲ್ಲ ನನ್ನ ಮಗಂಗೆ ತುಂಬಾ ಇಷ್ಟ ಆಗುವಂತ ಅನಿಮಲ್ಸ್ ಇತ್ತು. ಅಂದ್ರೆ ಡಕ್ಸ್ ಆನ್ ಫೇವ್ರೆಟ್ ಎನಿವೇಸ್, ಮತ್ತೆ ಕೌ, ರ್ಯಾಬಿಟ್ಸ್ ಎಲ್ಲ ಕೂಡ ಇಷ್ಟ ಆಗ್ತಿತ್ತು. ಇನ್ನ ಮುಂದಕ್ಕೆ ಬರ್ತಾ ಬರ್ತಾ ಸ್ಟಾರ್ಟಿಂಗ್ ಮಾತ್ರ ಆ ಸ್ಮಾಲ್ ಆನಿಮಲ್ಸ್ ಮಾತ್ರ ತುಂಬಾ ಹೆದರ್ಕೊಂಡ. ಇದಾದ್ಮೇಲೂ ಕೂಡ ಇನ್ನೊಂದು ರ್ಯಾಬಿಟ್ಗೆ ಅಂತಾನೆ ಒಂದು ಸಪ್ರೇಟ್ ಆಗಿ ಸೆಷನ್ ಕೊಡ್ತಾರೆ ಕೂರಿಸ್ಕೊಂಡು. ಆ ಟೈಮಲ್ಲೂ ಅಷ್ಟೇ ರ್ಯಾಬಿಟ್ನ ನಮಗೆ ಇಟ್ಕೊಳಕ್ ಕೊಟ್ಟಾಗ ಆಗ್ಲೂ ಹೆದರ್ಕೊಂಡ, ಬಟ್ ದೂರದಿಂದ ನೋಡೋದೆಲ್ಲ ಅವನಿಗೆ ಇಷ್ಟ ಆಯ್ತು. ಓವರ್ ಆಲ್ ನಾನು ಆಗ್ಲೇ ಹೇಳ್ದಾಗ್ಲೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ಇನ್ನ ದೊಡ್ಡ ಮಕ್ಕಳಾದ್ರೆ ಇನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ನೀವ್ ನೋಡ್ಬೋದು ಇವನೆಷ್ಟು ಇಲ್ಲಿ ಇವಾಗ ಧೈರ್ಯವಾಗಿದ್ದಾನೆ ಅಂತ. ಈಗ ಇವನಿಗೆ ಡಕ್ಸ್ ಎಲ್ಲ ಮುಟ್ಬೇಕಂತೆ, ಬಟ್ ಅದೇ ಅವ್ರು ಯಾವ್ಯಾವ್ದನ್ನ ಮುಟ್ಟಕ್ಕೆ ಅಂತ ನಮಗೆ ಕೊಡ್ತಾರೆ, ಈ ರ್ಯಾಬಿಟ್ ಆಗಿರ್ಬೋದು, ಬೇರೆ ಸ್ಮಾಲ್ ಆನಿಮಲ್ಸ್, ಲಿಸರ್ಡ್ಸ್, ಬಿಗ್ ಲಿಸರ್ಡ್ಸ್ ಅವೆಲ್ಲ, ಅದೆಲ್ಲ ಅವನಿಗೆ ಹೆದರಿಕೆ. ಬಟ್ ಅವನಿಗೆ ಯಾವ್ದು ಕಂಫರ್ಟೇಬಲ್ ಆಗಿದೆ ಅದನ್ನೆಲ್ಲ ಅವ್ನು ಮುಟ್ಬೇಕಂತೆ. ಇದ್ರೊಳಗೆ ಆಕ್ಚುಲಿ ಅವ್ರು ಮುಂಚೆನೆ ಹೇಳಿದ್ರು, ನಾವು ಯಾವ್ದನ್ನ ಮುಟ್ಟಕ್ಕೆ ಅಲೋ ಮಾಡ್ತೀವಿ ಅದನ್ನ ಮಾತ್ರ ಮುಟ್ಟಿ, ಬೇರೆ ಎಲ್ಲ ನಮ್ಮ ಇದಿಲ್ದಲೆ ಸೂಪರ್ವಿಷನ್ ಇಲ್ದಲೆ ಯಾವುದಕ್ಕೂ ಕೈ ಹಾಕಕ್ಕೆಲ್ಲ ಬಿಡಬೇಡಿ ಮಕ್ಕಳಿಗೆ ಅಂತ. ಸೊ ನಾನು ಅವನಿಗೆ ಅದನ್ನ ತಡಿತಾ ಇದ್ದೆ. ಬಟ್ ಇವನು ಡಕ್ಸ್ನೆಲ್ಲ ಮುಟ್ಟಕ್ಕೆ ಅಂತ ಧೈರ್ಯವಾಗಿ ಹೋಗ್ತಿದ್ದ, ಬಟ್ ಅವ್ರು ಕೊಡೋ ಆನಿಮಲ್ಸ್ನೆಲ್ಲ ಹೆದರ್ಕೊಂಡ್ಬಿಡ್ತಿದ್ದ.
ನಾನು ಆಗ್ಲೇ ಹೇಳಿದ್ದೆ ಅಲ್ಲ, ರ್ಯಾಬಿಟ್ದು ಕೂಡ ಒಂದು ಸೆಷನ್ ಕೊಟ್ಟರು ಅಂತ, ಇದೇ ಆ ಸೆಷನ್ನು. ಸೊ ಅವರು ಇದರಲ್ಲೂ ಕೂಡ ರ್ಯಾಬಿಟ್ ಬಗ್ಗೆ ನಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ಥರ ನಮಗೆ ರ್ಯಾಬಿಟ್ನ ನಮ್ಮ ಮೇಲೆ ಕೂರಿಸ್ತಾರೆ ಅವರೇ. ಸೊ ಅವರೇ ಹ್ಯಾಂಡಲ್ ಮಾಡ್ತಾರೆ ಆ್ಯನಿಮಲ್ಸ್ನೆಲ್ಲ, ನಮಗೆ ಹ್ಯಾಂಡಲ್ ಮಾಡೋಕ್ಕೆ ಬಿಡಲ್ಲ. ಬಟ್ ನಮಗೆ ಟಚ್ ಮಾಡೋಕ್ಕೆ, ಫೀಲ್ ಮಾಡೋಕ್ಕೆ ಎಲ್ಲ ಕೊಡ್ತಾರೆ. ಬಟ್ ಇದನ್ನು ಕೂಡ ನನ್ನ ಮಗ ಹೆದರ್ಕೊಂಡ. ಇಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಶೀಪ್ ಇರೋ ಕಡೆ. ಅಲ್ಲಿ ಈ ತರ ಒಂದು ಕೇಜ್ ತರ ಮಾಡ್ಬಿಟ್ಟು ಬಿಟ್ಟಿದ್ದಾರೆ. ಎಲ್ಲ ಫ್ರೆಂಡ್ಲಿನೇ ಇರುತ್ತೆ, ಯಾವುದು ಕೂಡ ಏನು ಮಾಡಲ್ಲ. ಸೊ ಅಲ್ಲಿ ಕೇಜ್ ಒಳಗೆ ನಮ್ಮನ್ನ ಹಾಕಿ ನಾವು ಫ್ರೀಯಾಗಿ ಓಡಾಡ್ಬೋದು. ನಾನು ನನ್ನ ಮಗನ್ನ ಆ್ಯಕ್ಚುಲಿ ಓಡಾಡಕ್ಕೆ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಇವನು ತುಂಬ ಧೈರ್ಯ ಬಂದ್ಬಿಡ್ತು ಇವನಿಗೆ ಇದ್ರೊಳಗೆ. ಅವನು ನೋಡಿ ಅದನ್ನು ಇಟ್ಕೊಳಕ್ಕೆ ಹೋಗ್ತಾ ಇರೋದು, ಕೈ ಇಟ್ಕೊಂಡ್ರೆ ಕಾಲಲ್ಲೇ ಮುಟ್ಟಕ್ಕೆ ಹೋಗ್ತಾ ಇರೋದು, ಆ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡ್ದ. ಸೊ ನಂಗೆ ಆಗ ಹೆದರಿಕೆ ಆಯಿತು, ಬಿಕಾಸ್ ಎಷ್ಟೇ ಟ್ರೈನ್ ಆಗಿದ್ರು ಅನಿಮಲ್ಸ್, ನಾವು ಆ ಅನಿಮಲ್ಸ್ನ ಏನಾದರೂ ಈ ಥರ ಇದು ಮಾಡಿದ್ರೆ, ಇರಿಟೇಟ್ ಮಾಡಿದ್ರೆ ಅವು ಕೂಡ ರಿಯಾಕ್ಟ್ ಮಾಡೇ ಮಾಡ್ತವೆ. ಹಾಗಾಗಿ ನಂಗೆ ಹೆದರಿಕೆ ಆಯಿತು. ಬಟ್ ಅಂದರೂ ಅವನಿಗೆ ಮುಟ್ಟಿಸ್ತಾ ಇದೆ, ಅವನಿಗೆ ತುಂಬ ಇಷ್ಟ ಆಯಿತು. ನೋಡಿ, ನೀವು ನೋಡ್ಬೋದು, ಮುಟ್ಟಕ್ಕೆ ಬಿಡು ಅಂತ ಅನ್ಕೊಂತಿಯಾನೆ. ಅವನು ನಮ್ಮ ಮನೆಗಳಲ್ಲೆಲ್ಲ ಇದು ನಾಯಿಗಳನ್ನೆಲ್ಲ ನೋಡ್ಬಿಟ್ಟು ಅವನು ಅನ್ಕೊಂತಾನೆ ಅದನ್ನೆಲ್ಲ ಮುಟ್ಬೋದು, ಅದ್ರ ಮೇಲೆ ಇದು ಮಾಡಕ್ಕೆ ಹೋಗ್ಬೋದು ಅಂತ. ಬಟ್ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಬಟ್ ಹಿ ವಾಸ್ ವೆರಿ ಹ್ಯಾಪಿ. ಇದರೊಳಗೆಲ್ಲ ಅವನಿಗೆ ತುಂಬ ಖುಷಿ ಆಯಿತು, ಚೆನ್ನಾಗಿ ಓಡಾಡ್ಕೊಂಡಿದ್ದ. ನಾನು ಆಗಲೇ ಹೇಳಿದಾಗಲೇ ಕೆಲವೊಂದು ಸ್ಮಾಲ್ ಆ್ಯನಿಮಲ್ಸ್ ಅಂದರೆ ಅವನಿಗೆ ತುಂಬ ಹೆದರ್ತಾ ಇದ್ದ, ಏನಕ್ಕೋ ಗೊತ್ತಿಲ್ಲ. ಬಟ್ ದೊಡ್ಡ ದೊಡ್ಡ ಆ್ಯನಿಮಲ್ಸ್ ಎಲ್ಲ ಅವನಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವನದನ್ನೆಲ್ಲ ಟಚ್ ಮಾಡೋದು ಎಲ್ಲ ಮಾಡಬೇಕು ಅಂತ ಆರಾಮಾಗಿ ಇದ್ದ. ಸೊ ನಾನು ಅವನ್ನ ಇದ್ರೊಳಗೆ ಹಿಡ್ದು ನಂಗೆ ಸಾಕಾಯಿತು. ಆದಷ್ಟು ನಾನು ಬೇಬಿ ಶೀಪ್ ಎಲ್ಲಿರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಟಚ್ ಮಾಡಿಸ್ತಾ ಇದ್ದೆ, ಬಿಕಾಸ್ ದೊಡ್ಡದ್ರ ಹತ್ರ ಎಲ್ಲ ನನಗೂ ಹೆದರಿಕೆ ಆಗ್ತಾ ಇತ್ತು. ಬಟ್ ಅವನು ಎಲ್ಲಾದ್ರೂ ಕಡೆನೂ ಫುಲ್ ಧೈರ್ಯವಂತನಾಗಿ ಹೋಗ್ತಾ ಇದ್ದ. ನೆಕ್ಸ್ಟ್ ಇಲ್ಲಿಂದ ನಾವು ಡಾಂಕಿ ಹತ್ರ ಬಂದ್ವಿ, ಅಂದರೆ ಕತ್ತೆ ಅದ್ರ ಹತ್ರ ಬಂದ್ವಿ. ಅದಕ್ಕೇನು ಇಲ್ಲ, ಅದನ್ನು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ 3-2 ಕತ್ತೆ ಇದೆ, ಅದಕ್ಕೆ ನಾವು ಫೀಡ್ ಮಾಡ್ಬೋದು. ಇವನು ಹಾರ್ಸ್ ತುಂಬ ನೋಡಿದ್ದ, ಈಗೆಲ್ಲ ಕತ್ತೆಗಳೆಲ್ಲ ಅಷ್ಟು ಕಾಣಿಸಲ್ಲ ಅಲ್ಲ. ಸೊ ಅವ್ನು ಡಾಂಕಿ ಅಷ್ಟೊಂದು ಅವನಿಗೆ ಫೆಮಿಲಿಯರ್ ಇರಲಿಲ್ಲ. ಬಟ್ ಈಗ ಅವನು ನೋಡಿದಾಗ ಲೈಕ್ ಚೆನ್ನಾಗಿ ಅನ್ನಿಸ್ತು ಅವನಿಗೆ. ಸೊ ಅವನು ನಾನು ಹುಲ್ಲು ತಿನ್ನಿಸ್ತೀನಿ, ಅವನು ನಮ್ಗಿಂತ ಮುಂಚೆ ಇರೋರು ಹುಲ್ಲು ತಿನ್ನಿಸೋದು ನೋಡ್ದ. ಸೊ ಅವನೇ ಬಂದು ನಮಗೆ ನಾನು ತಿನ್ನಿಸ್ಬೇಕು ಅಂತ ಹುಲ್ಲೆಲ್ಲ ತಗೊಂಡು ತಿನ್ಸಕ್ಕೆ ಶುರು ಮಾಡ್ದ. ಸೊ ಇದಾದ್ಮೇಲೆ ದನ ಇತ್ತು, ಅಂದರೆ ಅದಾದ್ಮೇಲೆ ಗೋಟ್ ಇತ್ತು, ಕುರಿಮರಿಗಳು, ಇದೆಲ್ಲ ಇತ್ತು. ಸೊ ಇದೆಲ್ಲದನ್ನು ತುಂಬ ಧೈರ್ಯವಾಗಿ ಅವನು ಇದು ಮಾಡ್ದೆ, ಯಾಕಂದರೆ ಇದೆಲ್ಲ ಅವನಿಗೆ ಫೆಮಿಲಿಯರ್ ಇರೋ ಅನಿಮಲ್ಸ್ ಅಲ್ವಾ. ಹಾಗಾಗಿ ಅವನು ಇದೆಲ್ಲಕ್ಕೆ ಹೋದಾಗ ನಾನು ತಿನ್ನಿಸ್ತೀನಿ, ನಾನು ಮುಟ್ತೀನಿ ಅಂತ ಹಠ ಮಾಡ್ತಿದ್ದ. ಕೆಲವೊಂದಕ್ಕೆ ಹೋದಾಗ ನಂಗೆ ಅದು ಬೇಡ, ಅಲ್ಲಿಂದ ಹೋಗೋಣ ಅಂತ ಹಠ ಮಾಡ್ತಿದ್ದ. ಬಟ್ ಓವರ್ ಆಲ್ ನಾನು ಆಗಲೇ ಹೇಳ್ದಾಗೆ ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ.
ಸೊ ಇದಾದ್ಮೇಲೆ ನೆಕ್ಸ್ಟ್ ಅವರು ನಮಗೆ ಬರ್ಡ್ಸ್ ಇರೋ 1 kg ಕರ್ಕೊಂಡು ಹೋಗಿದ್ರು. ಇಲ್ಲಿ ನಮ್ಮ ಕೈಗೆ ಬರ್ಡ್ಸ್ ತಿನ್ನೋ ಗ್ರೇನ್ಸ್ ನ ಕೊಡ್ತಾರೆ. ಅವಾಗ ಬರ್ಡ್ಸ್ ಅದನ್ನ ತಿನ್ನಕ್ಕೆ ಅಂತ ನಮ್ಮ ಮೇಲ್ ಬಂದು ಕೂರುತ್ತೆ. ಸೊ ಆಲ್ಸೋ ಸ್ವೆಟ್ ಎಲ್ಲ ಆಗಿದ್ರೆ ಅದನ್ನು ಕೂಡ ಸ್ವಲ್ಪ ಅದು ಸಕ್ ಮಾಡೋ ಇತ್ತು. ಸೊ ಹಾಗಾಗಿ ತಲೆ ಮೇಲೆ ಎಲ್ಲ ಕೂರ್ತಾ ಇತ್ತು. ಸೊ ಇದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಅದ್ರ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಜಸ್ಟ್ ಫೋಟೋಸ್ನ ತಗೊಂಡ್ವಿ. ಸೊ ನೆಕ್ಸ್ಟ್ ನಮ್ನ ಈಮು ಅಂತ ಒಂದು ಹಕ್ಕಿ, ಆ ಹಕ್ಕಿ ಇರೋ 1 kg ಕರ್ಕೊಂಡು ಹೋದ್ರು. ಅದನ್ನ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನೀವಿಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಏನ್ ಕಾಣಿಸ್ತಿದೆ ಅಲ್ಲ, ಅದು ಅದ್ರದ್ದು ಎಗ್ಸ್. ಅವ್ರು ಅದನ್ನ ತೋರಿಸ್ತಾ ಇದ್ರು. ನೋಡಿ ಎಗ್ ಎಷ್ಟು ದೊಡ್ಡದಿರುತ್ತೆ, ಅದನ್ನ ಹೇಗೆ ಅವರು ಹ್ಯಾಚ್ ಮಾಡಿ ಅಂದ್ರೆ ಹೇಗೆ ಅದನ್ನ ಕಾವು ಕೊಟ್ಟು ಹ್ಯಾಚ್ ಮಾಡಿಸ್ತಾರೆ, ಹೇಗೆ ನೋಡ್ಕೊಂತಾರೆ ಈ ಬರ್ಡ್ನ ಅಂತ ಎಲ್ಲ ಫಸ್ಟ್ ನಮಗೆ ಇದನ್ನೆಲ್ಲ ತೋರಿಸ್ತಾ ಇದ್ರು. ಅದಾದ್ಮೇಲೆ ನಮಗೆ ಅದ್ರೊಳಗೆ ಕರ್ಕೊಂಡು ಹೋಗಿ ಮುಟ್ಟಕ್ಕೂ ಕೂಡ ಕೊಡ್ತಾರೆ. ಅಂಡ್ ಈವನ್ ಒಂದೊಂದು ಫೆದರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಒಂದು ಇದರಲ್ಲಿ ಸಿಂಗಲ್ ಫೆದರ್ ಇರಲ್ಲ, ಎರಡೆರಡು ಫೆದರ್ ಇರುತ್ತೆ ಅಂತ ಎಲ್ಲ ತುಂಬಾ ನಾನು ಆಗ್ಲೇ ಹೇಳ್ದಾಗೆ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಚುಲಿ ಅದ್ರ ಹತ್ರ ಹೋದಾಗ ನಂಗೆ ಹೆದರಿಕೆ ಆಗ್ತಿತ್ತು. ನೀವು ನೋಡ್ಬೋದು ಅದೆಷ್ಟು ಎತ್ತರವಾಗಿದೆ. ಆಸ್ಟ್ರಿಚ್ ಅಲ್ಲ, ಇದು ಈಮು ಅಂತ ಕರೀತಾರೆ. ಮುಂಚೆ ಇದು ಆಕ್ಚುಲಿ ಫೇಮಸ್ ಇದ್ದಿದ್ದು ತಿನ್ನಕ್ಕೆ. ಮುಂಚೆ ಇದನ್ನ ಬ್ರೀಡ್ ಮಾಡ್ತಿದ್ದೆ ತಿನ್ನಕ್ಕೆ ಅಂತ, ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಅವರು. ಈಗ ಇದನ್ನ ಇವರು ಈ ತರ ಇಲ್ಲಿ ಸಾಕೊಂಡಿದ್ದಾರೆ. ಇವಾಗ ಅದೆಲ್ಲ ಬ್ಯಾನ್ ಆಗಿದೆ ಅಂತ ಅಂತಿದ್ರು. ನಂಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ಈ ಥರ ತುಂಬ ಉದ್ದ ಇದೆ, ತುಂಬ ಇದಿದೆ. ಅವ್ರು ಹೇಳಿದ್ರು ಇದು ತುಂಬ ಫ್ರೆಂಡ್ಲಿ ಅನಿಮಲ್ ಅಂತೆ. ಲೈಕ್ ಆರಾಮಾಗಿ ನೀವು ಪೆಟ್ ಥರ ಯಾರು ಬೇಕಾರೋ ಸಾಕ್ಬೋದು, ಅಷ್ಟು ಫ್ರೆಂಡ್ಲಿ ಇದೆ ಈಮು. ನಾನು ಈ ಆಸ್ಟ್ರಿಚ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಒದ್ಬಿಡುತ್ತೆ ಅಂತ ಎಲ್ಲ ಹೆದರ್ಕೊತಾ ಇದ್ದೆ, ಬಟ್ ಅವ್ರು ಹೇಳ್ತಿದ್ರು ತುಂಬ ಫ್ರೆಂಡ್ಲಿ. ಆ್ಯಕ್ಚುಲಿ ನಮಗೂ ಅಷ್ಟೇ ಮುಟ್ಟಿದಾಗ ಏನೂ ಇದು ಮಾಡಲಿಲ್ಲ, ಆರಾಮಾಗಿದ್ವು. ಇನ್ನು ಎಷ್ಟೊಂದು ಬೇರೆ ಆ್ಯನಿಮಲ್ಸ್ ನಮಗೆ ಗೊತ್ತಿರೋ ಅಂಥದ್ದೇ ಸ್ವಲ್ಪ ಹಂಗೆ ಹಿಂಗೆ ಮಾಡ್ತಿದ್ರೆ, ಇದು ತುಂಬ ಆರಾಮಾಗಿ ಈಗ ಮನೇಲಿ ಹೇಗೆ ನಾವು ನಾಯಿನೋ ಬೆಕ್ಕೋ ಸಾಕ್ದಾಗ ಹೇಗಿರುತ್ತೆ ಹಾಗೆ ಇತ್ತು. ಬಟ್ ನಮಗೆ ಹೆದರಿಕೆ ಆಗೇ ಆಗುತ್ತೆ, ಬಿಕಾಸ್ ಅದನ್ನು ನೋಡಿ ಎಷ್ಟು ದೈತ್ಯವಾಗಿದೆ ಆ ಒಂದು ಬರ್ಡು. ನಮಗೆ ಹೆದರಿಕೆ ಆಗುತ್ತೆ. ಬಟ್ ಇಲ್ಲಿ ಅವರು ತುಂಬ ಚೆನ್ನಾಗಿ ತುಂಬ ಫ್ರೆಂಡ್ಲಿಯಾಗಿ ಹ್ಯಾಂಡಲ್ ಮಾಡ್ತಿದ್ರು, ಮುಖ ಎಲ್ಲ ಮುಟ್ತಾ ಇದ್ರು, ತಪ್ಕೊತಾ ಇದ್ರು. ಅದನ್ನ ನೋಡಿ ನನಗೂ ಕೂಡ ಲೈಕ್ ಹೆದರಿಕೆ ಅನಿಸ್ತಾ ಇತ್ತು. ಬಟ್ ಎಸ್, ಅವ್ರಿಗೆ ಅವೆಲ್ಲ ಅಭ್ಯಾಸ ಇರುತ್ತೆ, ಹಾಗಾಗಿ ಇದೆಲ್ಲ ಕಾಮನ್ ಅಂತ ಕೂಡ ಅನ್ನಿಸ್ತು. ನೆಕ್ಸ್ಟ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಮನೆ ಕಡೆ ಪಯಣ ಮುಗೀತು. ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ನಾನಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ, ನನ್ನ ಮಗನೂ ಟಯರ್ಡ್ ಆಗಿದ್ದ. ಅಲ್ಲಿಂದ ಹೊರಗೆ ಬಂದ ತಕ್ಷಣ ಮಲ್ಕೊಂಡು ಅವನು ಎದ್ದು ಕೂಡ ಆಯಿತು. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ನಮ್ಮ ಒಬ್ಬರು ರಿಲೇಟಿವ್ ಮನೆಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಪೆಟ್ ಸ್ಯಾಂಚುರಿ ಎಲ್ಲ ಮುಗಿಸಿದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಲೇಟ್ ಕೂಡ ಆಗಿದೆ. ಆನ್ ದ ವೇ ಎಲ್ಲೋ ಬೇರೆ ಕಡೆ ಒಂದು ಕಡೆ ಡ್ರಾಪ್ ಆಗಿ ಒಂದು ರಿಲೇಟಿವ್ನ ಮಾತಾಡ್ಕೊಂಡು ಭೇಟಿಯಾಗಿ ಆಮೇಲೆ ಮನೆಗೆ ಹೋಗಬೇಕು. ಸುಸ್ತು ಕೂಡ ಆಗಿದೆ, ಯಾಕಂದರೆ ಟಯರ್ಡ್ ಆಯಿತು. ಪಾಪುನ ಇಟ್ಕೊಂಡು ಓಡಾಡಿಸಿದ್ದು ಎಲ್ಲ ಟಯರ್ಡ್ ಆಯಿತು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನಸೆ ಬಾಯ್ ಬಾಯ್.